ಆತ್ಮೀಯರೇ ನಮಸ್ಕಾರ. ಬಂಧುಗಳೇ, ದಿವ್ಯಜ್ಞಾನ ಗುರುಕುಲ ಹುಬ್ಬಳ್ಳಿ ತನ್ನ 5ನೇ ವರ್ಷದ ವಾರ್ಷಿಕೋತ್ಸವವನ್ನ ನಗರದ 3000 ಮಠದ ಸಭಾಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮತ್ತು ಆದರ್ಶ ದಂಪತಿಗಳಿಗೆ ಅಭಿನಂದನಾ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನೆರವೇರಿತು. ಪ್ರಥಮವಾಗಿ ತಾಯಿ ಶಾರದಾ ಮಾತೆಯನ್ನು ಸ್ಮರಿಸುವುದರ ಮೂಲಕ ಆರಂಭವಾದ ಕಾರ್ಯಕ್ರಮದ ಚಟುವಟಿಕೆ ಆದರ್ಶ ದಂಪತಿಗಳಿಗೆ ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಲಾಯಿತು. ನಂತರ 3000 ಮಠದ ಪೂಜ್ಯರು ಆಗಮಿಸಿ ಸನ್ನಿಧಾನ ವಹಿಸಿ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ಮಾಡಿ ಆಶೀರ್ವದಿಸಿದರು. ನಂತರದಲ್ಲಿ ಆಗಮಿಸಿರುವಂತಹ ಪುಣ್ಯಕ್ಷೇತ್ರವಾದ ಶಿರಹಟ್ಟಿಯ ಪರಮ ಪೂಜ್ಯರು ತಮ್ಮ ದಿವ್ಯ ಸಾನ್ನಿಧ್ಯದಿಂದ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆ ತಂದರು. ನಂತರ ಬಂದ ಎಲ್ಲಾ ಅತಿಥಿಗಳ ಸಾಕ್ಷಿಯಾಗಿ ಎಸ್ಎಸ್ಎಲ್ಸಿಯಲ್ಲಿ ಉನ್ನತ ಅಂಕಗಳನ್ನು ಪಡೆದು ತೇರ್ಗಡೆಗೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಆದರ್ಶ ದಂಪತಿಗಳಿಗೆ ಅಭಿನಂದನಾ ಸಮಾರಂಭ ಬಹಳ ಸಾರ್ಥಕವಾಗಿ ನೆರವೇರಿತು. ಬಂದ ಭಕ್ತರೆಲ್ಲರೂ ಕೂಡ ಶುಭ ಹಾರೈಸಿ ಕಾರ್ಯಕ್ರಮದ ಕುರಿತು ಶ್ಲಾಘಿಸಿದರು. ಇದು ದಿವ್ಯಜ್ಞಾನ ಗುರುಕುಲದ 5ನೇ ವರ್ಷದ ವಾರ್ಷಿಕೋತ್ಸವದ ಯಶಸ್ವಿನ ಹೆಜ್ಜೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ, ಈ ಶುಭ ಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ. ಎಲ್ಲರಿಗೂ ನಮಸ್ಕಾರ. ಬಂದಂತ ಎಲ್ಲ ಮುಗ್ಧ ಮನಸ್ಸುಗಳಿಗೆ, ಹಿರಿ ಜೀವಗಳಿಗೆ, ಕಿರಿ ಕನ್ನಮ್ಮಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬಹಳ ಕನಸನ್ನ ಹೊತ್ತು ಬಹಳ ಸದಾಶಯಗಳನ್ನ ಇಟ್ಕೊಂಡು ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡಬೇಕು ಎನ್ನುವಂತ ಒಂದು ದೊಡ್ಡ ಚಿಂತನೆಯನ್ನ ಇಟ್ಕೊಂಡು ಸುರಳಗಿ ಮಠ ಅಜ್ಜವರು ಇಂಥ ಒಂದು ಒಳ್ಳೆ ವೇದಿಕೆಯನ್ನ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ಆದರ್ಶ ದಂಪತಿಗಳ ಬದುಕು ಒಂದಷ್ಟು ಹಸನಾಗ್ಲಿ, ಇನ್ನೂ ಚಂದವಾಗ್ಲಿ, ಜೊತೆಗೆ ಮುದ್ದು ಮಕ್ಕಳ ಉಜ್ವಲ ಭವಿಷ್ಯ ಸಿಗಲಿ ಅನ್ನುವಂಥ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವಂಥ ಕಾರಣಕ್ಕೆ ಅವರಿಗೆ ಒಂದಷ್ಟು ಸನ್ಮಾನ, ಆದರ್ಶ ದಂಪತಿಗಳ ದಾಂಪತ್ಯ ಇನ್ನೂ ಸಿಹಿಯಾಗಿರಲಿ ಅನ್ನುವಂಥ ಕಾರಣಕ್ಕೆ ಅವರಿಗೆ ಒಂದಷ್ಟು ಸನ್ಮಾನ ಸತ್ಕಾರ ಎಲ್ಲವನ್ನು ಕೂಡ ಸಾಧ್ಯವಾಗಿಸ್ತಾ ಇದ್ದಾರೆ ನಮ್ಮ ವೇದಿಕೆಯಲ್ಲಿ ಅಂತ ಹೇಳ್ತಾ ಮ್ಯಾಜಿಕ್ ಅನ್ನ ನೋಡಿ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮೆ ತಸ್ಮೈ ಗುರು ಆದರ್ಶ ದಂಪತಿ ಅಂದಾಕ್ಷಣ ಅವರು ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಂದಾಕ್ಷಣ ಇಲ್ಲ ನಾನು ಬಂದು ಒಂದು 5 ನಿಮಿಷ ಆದ್ರೂ ನಿಮ್ಮೊಟ್ಟಿಗೆ ಇದ್ದು ಆಶೀರ್ವಾದವನ್ನು ಕೊಟ್ಟು ಹೋಗ್ತೇನೆ ಎನ್ನುವಂತ ಅವರು ಒಂದು ತಾಯಿ ಹೃದಯ ಏನಿದೆಯಲ್ಲ ಅದು ನಮಗೆ ಸದಾಕಾಲ ಆಭಾರಿಯಾಗಿರೋದಕ್ಕೆ ಸಾಧ್ಯ ಆಗ್ತಾ ಇದೆ ಬಂಧುಗಳೇ. ಹಾಗಾಗಿ ನೇರವಾಗಿ ನಾವು ಹೆಚ್ಚು ಮಾತನಾಡದೇನೆ ಅಜ್ಜನವರ ಶುಭ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಅವರ ಒಂದು ಅಪ್ಪಣೆಯ ಮೇರೆಗೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಪ್ರಥಮವಾಗಿ ಸುರಳಗಿ ಮಠ ಅಜ್ಜವರು ಅಜ್ಜನವರಿಗೆ ಒಂದು ಗೌರವ ಸಮರ್ಪಣೆ ಮುಖೇನವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜಗದ್ಗುರು ಮಹಾರಾಜ್ ಕಿ, ಜಗದ್ಗುರು ಸಿದ್ದೇಶ್ವರ ಮಹಾರಾಜ್ ಕಿ, ಪರಮ ಪೂಜ್ಯ ಜಗದ್ಗುರು ಮಹಾಸತಿ ದೇವರು ದಿವ್ಯಜ್ಞಾನ ಗುರುಕುಲ. ಈಗ ಅಜ್ಜನವರು ನಮಗಾಗಿ ಒಂದು ಶುಭ ಆಶೀರ್ವಚನವನ್ನ ಕರುಣಿಸ್ತಾ ಇದ್ದಾರೆ ಬಂಧುಗಳೇ. ದಿವ್ಯಜ್ಞಾನ ಗುರುಕುಲ ಹುಬ್ಬಳ್ಳಿ ಈ ಗುರುಕುಲದ್ದು 5ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆದರ್ಶ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶಿರಹಟ್ಟಿ ಜಗದ್ಗುರು ಬರೋರಿದ್ದಾರೆ, ಇನ್ನು ಇಬ್ಬರು ಶ್ರೀಗಳು ಬರೋರಿದ್ದಾರೆ.
ಮತ್ತು ಈ ಸಮಾರಂಭದಲ್ಲಿ ವೇದಮೂರ್ತಿ ಚಂದ್ರೇಶ್ ಶಾಸ್ತ್ರಿಗಳು ಪೂಜಾರಿ ಅವರಿದ್ದಾರೆ, ಬಸವೇಶ್ ಶಾಸ್ತ್ರಿಗಳಿದ್ದಾರೆ. ಇವರೆಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ದಂಪತಿಗಳೆಲ್ಲ ಇಲ್ಲಿ ಕುತ್ಕೊಂಡಿದ್ದೀರಿ, ಗುರುಕುಲದ ವಿದ್ಯಾರ್ಥಿಗಳಿದ್ದೀರಿ. ಬಹುಶಃ ಈ ಜಗತ್ತು ಅನ್ನೋದು ಹಲವಾರು ನಿಯಮಗಳನ್ನು ನಾವು ರೂಢಿಸಿಕೊಂಡು ಆ ನಿಯಮದ ಅಡಿಯಲ್ಲಿ ನಾವು ಚೆನ್ನಾಗಿ ಬದುಕೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಅವರದೇ ಆದ ಒಂದು ಸಂಹಿತೆ ಇರ್ತದೆ, ದಂಪತಿಗಳಿಗೆ ಅವರದೇ ಆದಂತಹ ಒಂದು ಕೌಟುಂಬಿಕ ವ್ಯವಸ್ಥೆ ಇರ್ತದೆ. ಯಾರದರಲ್ಲಿ ಯಶಸ್ಸನ್ನು ಪಡೀತಾರೆ ಅವರಿಗೆ ಮಾನ ಸನ್ಮಾನ ಗೌರವ ಇವೆಲ್ಲ ಸಲ್ತವೆ. ವಿದ್ಯಾರ್ಥಿಗಳು SSLC ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನು ಗಳಿಸಿ ಅವರು ಬರೇ ವೈಯಕ್ತಿಕವಾಗಿ ನೌಕರಿ ತಗೊಂಡು ಬಹಳ ದುಡ್ಡು ಗಳಿಸಿಕೊಂಡು ಚೆನ್ನಾಗಿ ಅವರು ಬಾಳಿ ಬದುಕೋದು ಅಷ್ಟೇ ಅಲ್ಲ. ಆ ಒಬ್ಬ ವಿದ್ಯಾರ್ಥಿ ಹೆಚ್ಚು ಅಂಕ ಗಳಿಸಿದರೆ ಅವರಿಗೆ ಬಹಳ ಸಂತೋಷ ಆಗ್ತದೆ, ಅವರ ತಂದೆ ತಾಯಿಗಳಿಗೆ ಸಂತೋಷ ಆಗ್ತದೆ, ಅವರ ಬಂಧು ಬಳಗಕ್ಕೆ ಸಂತೋಷ ಆಗ್ತದೆ, ಮತ್ತು ಸಮಾಜನೂ ಕೂಡ ಆ ವಿದ್ಯಾರ್ಥಿಯ ಪ್ರತಿಭೆಯನ್ನು ಕೊಂಡಾಡ್ತದೆ. ಹೀಗಾಗಿ ವಿದ್ಯಾರ್ಥಿ ತಾನೊಬ್ಬನೇ ಖುಷಿ ಪಡೋದಿಲ್ಲ, ಮುಂದೆ ತನ್ನ ಪ್ರತಿಭೆಯ ಮೂಲಕ ನೌಕರಿ ತಗೊಳ್ತಾನೆ, ದೇಶ ಸೇವೆಗೆ ಸನ್ನದ್ಧನಾಗ್ತಾನೆ. ಒಂದು ದೇಶ ಮುನ್ನಡೆಯಬೇಕಾದರೆ ಇಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬಹಳ ಮುಖ್ಯ. ಹಾಗೆಯೇ ಯಶಸ್ವಿ ದಂಪತಿಗಳು ಒಂದು ಕೌಟುಂಬಿಕ ವ್ಯವಸ್ಥೆಯ ಎಲ್ಲ ನಿಯಮಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬಹಳ ಚೆನ್ನಾಗಿ ಈ ಸಮಾಜದ ವ್ಯವಸ್ಥೆಯನ್ನು ರೂಪಿಸ್ತಾರೆ. ಹಾಗಾಗಿ ನಮ್ಮ ಶರಣರು ಹೇಳ್ತಾರೆ, ಸತಿ ಪತಿ ಒಂದಾಗಿರೋ ಭಕ್ತಿ ಆ ಭಗವಂತನಿಗೆ ಬಹಳ ಪ್ರೀತಿ ಅಂತ ಹೇಳ್ತಾರೆ. ಬಹುಶಃ ಇಲ್ಲಿ ಅಂತ ದಂಪತಿಗಳಿಗೆ ಬಂದಿರಿ, ನೀವೆಲ್ಲರೂ ಕೂಡ ನಿಮ್ಮದೇ ಆದ ದೈವವನ್ನು ನಂಬಿರಿ, ನಿಮ್ಮದೇ ಆದಂತಹ ದಾಂಪತ್ಯದ ಚೌಕಟ್ಟಿನಲ್ಲಿ ಆ ಧರ್ಮವನ್ನು ಪಾಲಿಸ್ಕೊಂಡು ಬಂದಿದ್ದೀರಿ. ಆ ಕಾರಣದಿಂದ ದಿವ್ಯಜ್ಞಾನ ಗುರುಕುಲ ಟ್ರಸ್ಟಿನವರು ನಿಮ್ಮನ್ನೇ ಗೌರವಿಸಲಿಕ್ಕೆ ಕರೆದಿದ್ದಾರೆ. ಬಹುಶಃ ನೀವೆಲ್ಲ ಪುಣ್ಯವಂತರು, ಯಶಸ್ವಿ ದಂಪತಿಗಳಾಗಿ ರೂಪುಗೊಂಡಿದ್ದೀರಿ. ಹಾಗೆ ಇಲ್ಲಿ ವಿದ್ಯಾರ್ಥಿಗಳು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಅವರಿಗೆಲ್ಲ ಗೌರವಿಸುವ ಕೆಲಸವನ್ನ ಈ ಗುರುಕುಲ ಮಾಡ್ತಾ ಇದೆ, ದಿವ್ಯಜ್ಞಾನ ಗುರುಕುಲ ಅಂತ. ಅವರ ಗುರುಕುಲದಲ್ಲಿ ಮಕ್ಕಳಿಗೆ ವೇದ ಕಲಿಸ್ತಾರೆ, ಜ್ಯೋತಿಷ್ಯ ಕಲಿಸ್ತಾರೆ, ಮತ್ತು ಈ ಪೂಜೆ ಎಲ್ಲ ವಿಧಾನಗಳೇನದವೆ, ಹೋಮ ಹವನಾದಿಗಳನ್ನೇ ಹೇಗೆ ಮಾಡೋದು, ಇದೆಲ್ಲದನ್ನು ಕಲಿಸ್ತಾರೆ. ಇಂಥ ಒಂದು ಗುರುಕುಲ ತನ್ನಷ್ಟು ತಾನೇ ತನ್ನ ಕಾಲ ಮೇಲೆ ನಿಲ್ಲೋದು ಬಹಳ ಕಷ್ಟ. ಆದರೂ ಅವರು ಅವರ ಕಾಲ ಮೇಲೆ ನಿಂತು ತಮ್ಮ ವ್ಯಾಪ್ತಿಯನ್ನು ದಾಟಿ SSLC ವಿದ್ಯಾರ್ಥಿಗಳಿಗೆ ಗೌರವಿಸ್ತಾರೆ, ಆದರ್ಶ ದಂಪತಿಗಳನ್ನು ಕೂಡ ಗೌರವಿಸ್ತಾರೆ. ಅಂತಂದ್ರೆ ಈ ದಿವ್ಯಜ್ಞಾನ ಗುರುಕುಲದ ತನ್ನ ಆದರ್ಶದ ಒಂದು ನಡೆಯನ್ನ ಸಮಾಜಕ್ಕೆ ತೋರಿಸಿಕೊಟ್ಟಿದೆ. ಮಕ್ಕಳನ್ನ ತುಂಬಾ ಚೆನ್ನಾಗಿ ಕಲಿಸಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಅವರನ್ನೆಲ್ಲ ಕಲಿಸ್ತಾರೆ. ಅಂತಂದ್ರೆ ನಿಜವಾಗ್ಲೂ ಈ ಗುರುಕುಲ ತನ್ನ ಸೇವೆಯನ್ನ ಸಮಾಜಮುಖಿಯಾಗಿ ಮಾಡ್ತಾ ಇದೆ ಅನ್ನೋದಕ್ಕೆ ದಿವ್ಯಜ್ಞಾನ ಗುರುಕುಲದ ಅಧ್ಯಕ್ಷರು, ಎಲ್ಲ ಸದಸ್ಯರುಗಳು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾ, ಈ ಟ್ರಸ್ಟಿನ ಅಧ್ಯಕ್ಷರು
ನಮ್ಮನ್ನ ಅಜ್ಜನ ಬರಬೇಕು ಇಂಥ ಕಾರ್ಯಕ್ರಮ ನಾವು ಮಾಡಿದ್ದೀವಿ ಅಂತ ಹೇಳಿದ್ರು. ನಾವು ಬಂದು ನೋಡಿದಾಗ ಬಹಳ ಅಚ್ಚುಕಟ್ಟಾಗಿ ಕಾರ್ಯ ಮಾಡಿದ್ದೀರಿ. ನಿಮ್ಮ ಸೇವೆ ನಿಜಕ್ಕೂ ಕೂಡ ಸಮಾಜದ ಎಲ್ಲರೂ ಪ್ರೀತಿಸುವಂತಹ ಗೌರವಿಸುವ ಸೇವೆಯಾಗಿದೆ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ. ಈ ದಿವ್ಯಜ್ಞಾನ ಗುರುಕುಲ ಬಹಳ ಚೆನ್ನಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸುತ್ತಾ ತಮಗೆ ಶುಭ ಕೋರಿ ನಮ್ಮ ಮಾತನ್ನ ಈಗೊಂದು ಫೋಟೋವನ್ನ ಕ್ಲಿಕ್ಕಿಸ್ಕೊಡ್ತಾ ಇದ್ದೀವಿ. ಅವರು ಚಂದದ ನಗುವನ್ನ ಕೊಡ್ತಾರೆ, ನೀವು ಅಂದದ ಚಪ್ಪಾಳೆಯನ್ನ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮನೆ ಕಾರ್ಯಕ್ರಮ ನಮ್ಮ ಮನದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲಾ ರೀತಿಯಿಂದಲೂ ಕೂಡ ಸಹಕಾರ ಕೊಟ್ಟಾಗ ಸುರುಳಿಗೆ ಮಟ್ಟದವರು ಇನ್ನೂ ಎತ್ತರ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸರಳವಾಗಿರುವ ಸಾಮಾನ್ಯ ಶಾಸ್ತ್ರಿಗಳು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಅದು ಸರ್ವಕಾಲಕ್ಕೂ ಸಲ್ಲುವಂತ ಕಾರ್ಯಕ್ರಮ ಅಂತ ಭಾವಿಸ್ತಾ ಈ ಕಾರ್ಯಕ್ರಮದ ಧ್ಯೇಯ ಉದ್ದೇಶ ಏನಿತ್ತು ಎನ್ನುವಂತ ಒಂದು ವಿಚಾರವನ್ನ ನಮಗೆ ಪ್ರಾಸ್ತಾವಿಕ ನುಡಿಗಳ ಮುಖ್ಯವಾಗಿ ಕಟ್ಟಿಕೊಡ್ತಾ ಇದ್ದಾರೆ ಈಶ್ವರಯ್ಯ ಹಿರೇಮಠ ಅವರು. ಶ್ರೀ ಗುರುಭ್ಯೋ ನಮಃ. ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಲಂ ಸತ್ಯಾಯ ಶುದ್ಧಾಯ ಶಾಂತಾಯ ಚರಿತಾಯ ಶುಭಮಂಗಳಂ. ಪ್ರಾತಸ್ಮರಣೀಯರಾದ ಎನ್ನ ಮನಸ್ಸಿನ ಮಹಾದೇವನಾಗಿರುವಂತಹ ಲಿಂಗೈಕ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಶಾಂತವೀರ ಪಟ್ಟಾಧ್ಯಕ್ಷರ ಕರ್ತೃ ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ದಿವ್ಯಜ್ಞಾನ ಗುರುಕುಲ ಆಯೋಜನೆಯನ್ನು ಮಾಡಿರುವಂತಹ 5ನೇ ವಾರ್ಷಿಕೋತ್ಸವದ SSLC ವಿದ್ಯಾರ್ಥಿಗಳಿಗೆ ಹಾಗೂ ಆದರ್ಶ ದಂಪತಿಗಳಿಗೆ ಅಭಿನಂದನಾ ಸಮಾರಂಭದ ಸಾಲಂಕೃತ ಸಾನ್ನಿಧ್ಯವನ್ನ ವಹಿಸುವಂತಹ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಹಿರೇಮಠ ಶಿರಹಟ್ಟಿ ಪರಮ ಪೂಜ್ಯರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈಗ ತಾನೇ ಆಶೀರ್ವಚನವನ್ನ ಮುಗಿಸಿ ನಿರ್ಗಮಿಸಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು 3000 ಮಠ ಪರಮ ಪೂಜ್ಯರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ದೀಕ್ಷಾ ಗುರುವರರು ನಮ್ಮ ಮನೆ ದಿವ್ಯಜ್ಞಾನ ಗುರುಕುಲ ಅರ್ಪಿಸ್ತಾ ಇರುವಂತಹ SSLC ವಿದ್ಯಾರ್ಥಿಗಳಿಗೆ
ಮತ್ತು ಆದರ್ಶ ದಂಪತಿಗಳಿಗೆ ಅಭಿನಂದನಾ ಸಮಾರಂಭದ ಶುಭಾರಂಭ ವೇದ ಘೋಷಗಳ ಮುಖೇನವಾಗಿ ಆಗ್ತಾ ಇದೆ. ದಕ್ಷಿಣಾಮೂರ್ತಯೇ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ. ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುದೇ ಗುರುನಾಥ ಸರಸ್ವತಿ ರವಿ ಶುಕ್ರ ಬೃಹಸ್ಪತಿ ಪಂಚೇತಾಂ ಸಮಸ್ಮರೆ ನಿತ್ಯಂ ವೇದವಾಣಿಂ ಪ್ರವರ್ತತೆ. ಯಶೋ ನಾಮ ರೂಪಾಭ್ಯಂ ಯಾ ದೇವಿ ಸರ್ವಮಂಗಳ ತ್ರಯೋ ಸಂಸನಾತಕಂ ಸಾಂ ಸರ್ವತೋ ಜಯಮಂಗಲಂ. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ದೇಶಾವಮಂಗಲ. ತೇಷಾಂ ಬುದ್ಧಿಸ್ತು ಭಗವಾನ್ ಮಂಗಲಾಯ ಶಿವ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ದಿವ್ಯ ಜ್ಞಾನ ಗುರುಕುಲದ 5ನೇ ವಾರ್ಷಿಕೋತ್ಸವದ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮತ್ತು ಆದರ್ಶ ದಂಪತಿಗಳಿಗೆ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಶ್ರೀಮಾನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ ಇವರು ಆಶೀರ್ವಚನ ಮಾಡಿ ಈಗ ನಿರ್ಗಮಿಸಿದ್ದಾರೆ. ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಸಿರಹಟ್ಟಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಹೃತ್ಪೂರ್ವಕವಾಗಿ ದಿವ್ಯದಾನ ಗುರುಕುಲದ ಪರವಾಗಿ ಕೋರೋಣ. ಶ್ರೀ ಷಡಸ್ಥಲ ಬ್ರಹ್ಮ ಡಾಕ್ಟರ್ ವೈದ್ಯನಾಥ್ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಚರಮೂತೇಶ್ವರ ಮಠ ಗಂಜಿಗಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೋರೋಣ. ಜೋರಾದ ಚಪ್ಪಾಳೆಯನ್ನ ಕಟ್ಟಿ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಕುಂದಗೋಳ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೋರೋಣ. ಉದ್ಘಾಟಕರಾಗಿ ಆಗಮಿಸಬೇಕಾದಂತ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಶಾಸಕರು ಕೇಂದ್ರ ವಿಧಾನ ಸಭಾ ಕ್ಷೇತ್ರ ಹುಬ್ಬಳ್ಳಿ ಅವರಿಗೂ ಕೂಡ ಸ್ವಾಗತವನ್ನ ಕೋರೋಣ. ಅಧ್ಯಕ್ಷರು ಶ್ರೀ ಚಂದ್ರಶೇಖರಯ್ಯ ಸುರಳಿಮಠ್ ಗೌರವ ಅಧ್ಯಕ್ಷರು ದಿವ್ಯ ಜ್ಞಾನ ಗುರುಕುಲ ಇವರಿಗೂ ಕೂಡ ಸ್ವಾಗತವನ್ನ ಕೋರೋಣ. ನೇತೃತ್ವದಲ್ಲಿ ಶ್ರೀ ವೇದಮೂರ್ತಿ ಬಸಯ್ಯ ಶಾಸ್ತ್ರಿಗಳು ಸೋಮೇಶ್ವರ ಮಠ ಹುಬ್ಬಳ್ಳಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರೋಣ. ಶ್ರೀ ವೇದಮೂರ್ತಿ ಚಂದ್ರಶೇಖರ್ ಶಾಸ್ತ್ರಿಗಳು ಪೂಜಾರಿ ಖ್ಯಾತ ಜ್ಯೋತಿಷರು ಬೆಂಗಳೂರು ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರೋಣ. ಇವತ್ತು ವಿಶೇಷವಾಗಿ ಅಭಿನಂದನಾ ಸನ್ಮಾನವನ್ನ ಪಾತ್ರರಾಗಿರುವಂತ ಡಾಕ್ಟರ್ ಮಂಜುನಾಥಯ್ಯ ದೇವರು ನಿಯೋಜಿತ ಉತ್ತರಾಧಿಕಾರಿಗಳು ಕರವಾಡಿ ಮಠ ಲಕ್ಷ್ಮೇಶ್ವರ ಇವರಿಗೂ ಕೂಡ ಸ್ವಾಗತವನ್ನ ಬಯಸೋಣ. ಡಾಕ್ಟರ್ ಚಂದ್ರಶೇಖರಯ್ಯ ಶಾಸ್ತ್ರಿಗಳು ಹಿರೇಮಠ್ ಅಮರನಾಥ್ ಗುರುಕುಲ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರೋಣ. ಡಾಕ್ಟರ್ ಮನೀಶ್ ಶಾ ಶಿಂದೆ ನಿರ್ದೇಶಕರು ರಾಧಾಕೃಷ್ಣ ಅಕಾಡೆಮಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರೋಣ. ಮುಖ್ಯ ಅತಿಥಿಗಳಾದಂಥ ಪರಶುರಾಮ್ ದಿವಾನಂದ್ ಅವರಿಗೂ ಕೂಡ ಸ್ವಾಗತವನ್ನ ಕೋರೋಣ. ಸನ್ಮಾನ್ಯ ಶ್ರೀ ಸುರೇಶ್ ಗೋಕಾಕ್ ಅವರಿಗೂ ಕೂಡ ಸ್ವಾಗತವನ್ನ ಕೋರೋಣ. ಡಾಕ್ಟರ್ ರಮೇಶ್ ಮಹದೇವಪ್ಪನವರು ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರೋಣ. ಶ್ರೀ ಎಸ್ ಎಸ್ ಪಾಟೀಲ್ ಸಂಸ್ಥಾಪಕ ನಿರ್ದೇಶಕರು ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರೋಣ. ಶ್ರೀ ಮಂಜುನಾಥ್ ದುದ್ದಿಮಠ್ ಅವರಿಗೂ ಕೂಡ ಸ್ವಾಗತ. ಬಸವರಾಜ್ ಚಿಕ್ಕಮಠ್ ಅವರಿಗೂ ಕೂಡ ಸ್ವಾಗತವನ್ನ ಕೋರೋಣ. ಪ್ರಶಾಂತ್ ಹಿರೇಮಠ್ ಅವರಿಗೂ ಕೂಡ ಸ್ವಾಗತವನ್ನ ಕೋರೋಣ. ಬಸವರಾಜ್ ಬಿಜಾಪುರ್ ಅವರಿಗೂ ಕೂಡ ಸ್ವಾಗತವನ್ನ ಕೋರೋಣ. ಮನೋಜ್ ಕುಮಾರ್ ತೋಟಗೇರಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅಶೋಕ್ ಕುಮಾರ್ ಬೇಸ್ ಅವರಿಗೂ ಕೂಡ ಸ್ವಾಗತ. ಶ್ರೀ ಮಹೇಶ್ ಉಳಿಕಾಸಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಫಕೀರಗೌಡ ಸುಬೇದಾರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ.
ಈರಣ್ಣ ಹುಣಗುಂದಿ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀ ಪ್ರಕಾಶ್ ಹೊಸಮನಿ ಅವ್ರಿಗೂ ಕೂಡ ಸ್ವಾಗತ. ಶ್ರೀ ರಂಗನಾಥ್ ಮಧುಸಾಗರ್ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರುತ್ತಾ, ದಿವ್ಯ ಜ್ಞಾನ ಗುರುಕುಲದ ಸರ್ವ ಪದಾಧಿಕಾರಿಗಳು ಮತ್ತು ಗುರುಕುಲದ ವಿದ್ಯಾರ್ಥಿಗಳಿಗೂ, ವರಸಿದ್ಧಿ ವಿನಾಯಕ ದೇವಸ್ಥಾನದ ಸರ್ವ ಪದಾಧಿಕಾರಿಗಳಿಗೂ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ, ಇವತ್ತು ಈ ಸ್ವಾಗತ ಭಾಷಣಕ್ಕೆ ಅವಕಾಶ ಕೊಟ್ಟಂತ ನನ್ನ ಹಿತೈಷಿಗಳಾದ ಬಸಲಿಂಗಯ್ಯ ಸ್ವಾಮಿಯವರಿಗೂ ಧನ್ಯವಾದಗಳನ್ನ ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮನ ಕೊಡ್ತೇನೆ. ಶರಣು ಶರಣ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಫಕೀರ್ ಅಜ್ಜನವರು ಬಂಧುಗಳೇ. ಶಿರಟ್ಟಿ ಅಜ್ಜನವರು ಅಂದ್ರೆ ಅಲ್ಲಿ ಒಂದು ಸಹಸ್ರಮಾನದ ಇತಿಹಾಸವಿದೆ, ಸುವರ್ಣದ ಇತಿಹಾಸವಿದೆ, ಅನೇಕ ಮನುಕುಲ ಬದುಕನ್ನು ಕಟ್ಟಿಕೊಂಡಂತ ಇತಿಹಾಸವಿದೆ. ಅಂಥ ಮಣ್ಣಿನ ಪೂಜ್ಯರು ಇವತ್ತು ತಮ್ಮ ಅಮೃತಾಸದಿಂದ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ವೇದಿಕೆ ಮೇಲೆ ಇರುವಂತ ಇನ್ನೋರ್ವ ಪೂಜ್ಯರು ಕುಂದಗೋಳದ ಅಜ್ಜನವರು ಆದಿಯಾಗಿ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗಣ್ಯರು ತಮ್ಮ ಅಮೃತಾಸದ ನೆರವನ್ನ ನೀಡುವುದರ ಮುಖೇನವಾಗಿ ಕಾರ್ಯಕ್ರಮದ ಶುಭಾರಂಭ, ಜ್ಯೋತಿಯನ್ನ ಪ್ರಜ್ವಲಿಸುವುದರ ಮುಖೇನವಾಗಿ ಅಭಿನಂದನಾ ಸಮಾರಂಭದ ಮುಖ್ಯ ಘಟ್ಟಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಜ್ಯೋತಿಯನ್ನ ಬೆಳಗಿಸುವುದರ ಮುಖೇನವಾಗಿ ಇದೀಗ ಕಾರ್ಯಕ್ರಮದ ಶುಭಾರಂಭ. ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ಗುರುವಾಗಿರ್ತಕ್ಕಂಥ ಶ್ರೀ ಶಿರಟ್ಟಿ ಫಕೀರ್ ಸ್ವಾಮಿಗಳ ಚರಣ ಪಾದಾರವಿಂದಗಳಲ್ಲಿ ನನ್ನ ಸೇವನಿಟ್ಟು, ಈ ಭಾಗದ ನಡೆದಾಡುವ ದೇವರೆಂದೇ ಖ್ಯಾತಿಯಾಗಿರ್ತಕ್ಕಂಥ ಈ ಕುಂದಗೋಳದ ಬಸವಣ್ಣಜರ ಚರಣ ಪಾದಾರವಿಂದಗಳಲ್ಲಿ ನನ್ನ ಸೇವನಿಟ್ಟು, ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಕಾರಣೀಕರ್ತರು ಹಾಗೂ ಮಾರ್ಗದರ್ಶಕರು ಹಾಗೂ ಗುರುಗಳಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಬಸಯ್ಯ ಶಾಸ್ತ್ರಿಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ನನ್ನ ಹಿರಿಯ ಮತ್ತು ಕಿರಿಯ ಸಹೋದರರೇ ಹಾಗೂ ಈ ಒಂದು ಅತ್ಯಂತ ಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದು ಆದರ್ಶ ದಂಪತಿಗಳಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆದರ್ಶ ದಂಪತಿಗಳಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಯಂದರಿಗೆ, ಸಹೋದರ ಸಹೋದರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ನಮನಗಳು. ಬಹುಶಃ ನಾವು ನೀನೊಂದು ಕಾರ್ಯಕ್ರಮದೊಳಗೆ ಮಾತಾಡ್ತಾ ಇದ್ವಿ, ಏನಪ್ಪಾ ಅಂದ್ರೆ ಹೋಮ್ ಮಿನಿಸ್ಟರ್ ಸರಿ ಇದ್ರ ಅಂದ್ರೆ ಮಣಿ ಎಲ್ಲ ಶಾಂತಿ ಇರ್ತೈತಿ. ಹಾಗೆ ಈ ದೇಶದ ಗೃಹ ಮಂತ್ರಿಗಳು ಸರಿ ಅದಾರ. ಯಾವ ದೇಶದ ಗೃಹ ಮಂತ್ರಿಗಳು ಸರಿ ಇರ್ತಾರ ಆ ದೇಶ ಸದೃಢವಾಗಿರ್ತೈತಿ. ಆ ನಿಟ್ಟಿನಲ್ಲಿ ಬಹುಶಃ ಈ ಬಸಯ್ಯ ಸ್ವಾಮಿಗಳು ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಅತ್ಯಂತ ಸ್ತುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಹಳ ಜನ ನಮ್ಮ ಚಿಕ್ಕಮ್ಮಂದಿರು ಬಂದಿದ್ದಾರೆ, ಅಕ್ಕಂದಿರು ಬಂದಿದ್ದಾರೆ. ಬಹುಶಃ ಅವ್ರ ಜೊತೆ ಜೀವನದೊಳಗೆ ಫಸ್ಟ್ ಟೈಮ್ ಬಹಳ ನಗನಗತ ಯಾರಾದ್ರೂ ಕುಂತಾರ ಅಂದ್ರೆ ನಮ್ಮ ಕಾಕಾರ ಮತ್ತು ನಮ್ಮ ಮಾಮಂದಿರಾದ್ರೆ ತಪ್ಪಾಗ್ಲಿಕ್ಕೆ. ಬಂಧುಗಳೇ, ಭರತನಾಟ್ಯ ನೃತ್ಯವನ್ನ ಸಾದರಪಡಿಸ್ತಾ ಇದ್ದಾರೆ ಮಕ್ಕಳು. ಶಿವ
ಕಣ್ಣೀರಿರಬೇಕು ಸುಣ್ಣವೆಣ್ಣೆಯ ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಮನೇ ನಮಃ. ಮೊದಲಿಗೆ ನನ್ನ ಆರಾಧ್ಯ ಗುರುಗಳನ್ನು ಹೃದಯಾಂತರದಲ್ಲಿ ಧ್ಯಾನಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಜಗದ್ಗುರು ಫಕೀರೇಶ್ವರ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರನ್ನು ಮನದಾಳದಲ್ಲಿ ನೆನೆದು ಇನ್ನೋರ್ವ ಸ್ವಾಮೀಜಿಗಳಾಗಿರ್ತಕ್ಕಂತಹ ನಮ್ಮ ಕುಂದಗೋಳದ ಬಸವಣ್ಣವರ ಅಜ್ಜಯ್ಯನವರ ಹೃದಯ ಕಮಲಗಳಲ್ಲಿ ಧ್ಯಾನಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯ ಧನ್ಯ ವ್ಯಕ್ತಿಗಳನ್ನ ಅಭಿನಂದಿಸ್ತಾ ಈ ದಿವ್ಯ ಜ್ಞಾನ ಗುರುಕುಲದ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಏನಾದರೂ ಒಂದು ವಿಶೇಷತೆಯನ್ನು ತಗೊಂಡ್ಬರುವಂಥದ್ದು ಒಂದು ವಿಶೇಷ ಅಭ್ಯಾಸ ಇದೆ. ಈ ಬಸಲಿಂಗಯ್ಯ ಶಾಸ್ತ್ರಿಗಳು ಸೂರ್ಣಿಗೆ ಮಠಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಛಲ ಇದೆ. ಇವರ ಛಲ ಯಾವ ಮಟ್ಟಕ್ಕಿದೆ? ಅಜ್ಜನವರ ಅಂತಃಕರಣದ ಅನುಭವದ ನುಡಿಗಳು ಇದೀಗ ನಮಗಾಗಿ ಎಲ್ಲರೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾಂತವಾಗಿ ಕುತ್ಕೊಳ್ಬೇಕು ಅಂತ ವಿನಂತಿ. ಪರಮ ಜಗದ್ಗುರು ಫಕೀರ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರದ 3000 ಮಠದ ಗುರುಸಿದ್ದೇಶ್ವರನ್ನ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಬಸವಣ್ಣನವರೇ, ಎಲ್ಲ ಶಾಸ್ತ್ರಿಗಳ ವೃಂದವೇ, ಎಲ್ಲ ಅತಿಥಿಗಳೇ, ಮಹಾಜನರೇ, ಮಾತೆಯರೇ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇರುವಂಥ ಸಹೋದರಿಯರೇ, ನಮ್ಮ ಶಾಸ್ತ್ರಿಗಳು ಒಂದಿಲ್ಲ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಪಟ್ಟಣದಲ್ಲಿ ಕ್ರಿಯಾಶೀಲರಾಗಿ ಒಂದು ಸಂಸ್ಥೆಯನ್ನು ಸ್ಥಾಪನಾ ಮಾಡಿ ಸಂಸ್ಥೆಯ ಮುಖಾಂತರ ಸಮಾಜದ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಟುಗಳಿಗೆ ಮಂತ್ರ, ತಂತ್ರ, ಪಂಚಾಂಗ ಇತ್ಯಾದಿಗಳನ್ನು ಕಲಿಸ್ತಾ, ಪೂಜಾದಿ ಕಾರ್ಯಗಳನ್ನು ತಿಳಿಸ್ತಾ, ಅದರ ಜೊತೆಗೆ ವರ್ಷಕ್ಕೊಂದ್ಸಲ ಅನೇಕ ಪೂಜ್ಯರನ್ನ, ಅನೇಕ ಅತಿಥಿಗಳನ್ನ ಕರೆಸಿ ಆದರ್ಶ ದಂಪತಿಗಳು ಅನ್ನುವಂಥ ಕಾರ್ಯವನ್ನ ಮತ್ತು SSLCಯಲ್ಲಿ ಪಾಸಾದಂಥ ಹುಡುಗರಿಗೆ ಗೌರವ ಮಾಡುವಂಥ ಕಾರ್ಯವನ್ನ ಪ್ರೋತ್ಸಾಹ ರೀತಿಯಲ್ಲಿ ಮಾಡ್ತಾ ಬಂದಿದ್ದಾರೆ. ಈ ಕಾರ್ಯ ಮಾಡುವುದು ಹಗರ ಕೆಲಸ ಅಲ್ಲ. ಮೊದಲು ಟಾನಿಕ್ ಬೇಕ್ರಿ, ಹಣ ಬೇಕು. ಹಣ ಇದ್ದರೆ ಹಣನೂ ಬಾಯಿ ತೆಗಿತದೆ. ಅದಕ್ಕೆ ಏನೇ ಕಾರ್ಯವನ್ನು ಮಾಡಿದ್ರೆ ಹಣ ಇರ್ದಿದ್ರೆ ಕೆಲಸ ನಡೆಯೋದಿಲ್ಲ. ಅದಕ್ಕೆ ಶಾಸ್ತ್ರಿಗಳು ಹೆಂಗೆ ವ್ಯವಸ್ಥೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಜಾದು ಮಾಡ್ತಾ ಅಂತ ಅನ್ಸಾಗತೈತಿ ನಮಗೆ. ಜಾದು ಈ ಸುಡುಗಾಡ್ತಿದ್ರು ಚೋಳಿಗೆ ಕೈ ಹಾಕಿ ಅದನ್ನು ಬಂತು, ಅದು ಬಂತು, ಇದು ಬಂತು ತಳಿ ತೋರಿಸ್ತಿದ್ರಲ್ಲ. ಹಂಗೆ ನಮ್ಮ ಶಾಸ್ತ್ರಿ ಜಾದು ಮಾಡುವಂಗ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಶಿರಟ್ಟಿ ತಾಲೂಕಿನವರು, ನಮ್ಮ ಮಠದಾಗ ಇದ್ದ ಅಭ್ಯಾಸ ಮಾಡಿ ಬೆಳೆದವರು, ಒಳ್ಳೆಯ ಗುಣಗಳನ್ನು ಹೊಂದಿದವರು, ಯಾರ ಜೋಡಿ ಕೆಟ್ಟಾಗುವುದಿಲ್ಲ. ಫಕೀರ ಸ್ವಾಮಿ ವಾಣಿಯಂತೆ ದ್ವೇಷ ಬಿಡು ಪ್ರೀತಿ ಮಾಡು, ದ್ವೇಷ ಬಿಡು ಪ್ರೀತಿ ಮಾಡು, ಹೇಟ್ ನನ್ ಲವ್ ಆಲ್. ಯಾರನ್ನೂ ನಿಂದಿಸಬೇಡ, ಯಾರನ್ನೂ ಟೀಕಿಸಬೇಡ, ಯಾರ ಮನಸ್ಸನ್ನು ನೋಯಿಸಬೇಡ,
ಎಲ್ಲರನ್ನು ಪ್ರೀತಿಯಿಂದ ಕಾಣುವಂತ ಸ್ವಭಾವವನ್ನು ಬೆಳೆಸ್ಕೊಂಡ್ರೆ ಸ್ವರ್ಗ ಬೇರೆ ಎಲ್ಲಿ ಇಲ್ಲ. ನಾವು ಎಲ್ಲಿ ಇರ್ತೀವಿ ಅಲ್ಲೇ ಸ್ವರ್ಗ ನಿರ್ಮಾಣ ಆಗ್ತಾ ಇದೆ. ಯಾವ ಮನೆಯಲ್ಲಿ ಸ್ವರ್ಗ ಇದೆ, ಯಾವ ಮನೆಯಲ್ಲಿ ನರಕ ಐತಂದ್ರೆ, ಯಾವ ಮನೆಯಾಗ ಇರೋರೆಲ್ಲರೂ ಬಂಧು ಬಾಂಧವರು ಗೆಳೆಯರು ಪ್ರೀತಿಯಿಂದ ಅದಾರ, ಆ ಮನೆ ಸ್ವರ್ಗಕ್ಕಿಂತಲೂ ಬಹಳ ಹೆಚ್ಚಿನದು. ಯಾವ ಮನೆಯಾಗ ಜಗಳ ಕುತ್ಕೊಂಡೈತಿ ಅದು ನರಕಕ್ಕಿಂತಲೂ ಬಹಳ ಕೆಟ್ಟದ್ದು. ಅಮಾವಾಸ್ಯೆ ಮಠಕ್ಕೆ ದರ್ಶನಕ್ಕೆ ಬಂದಿರುವಂತಹ ಭಕ್ತರು ಅಪಾರ ಮನುಷ್ಯ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಮನೆ ಹೋದ್ರ ಎದಿ ಹಿಡಿದು ನುಗ್ಗಿಸಿದಾಗ ಆಗ್ತದೆ ಅಂತ ಹೇಳಿ ಹೇಳ್ತಿರ್ತಾರ. ನನ್ನ ಮನೆಯಾಗ ಇರೋರು ಪ್ರೀತಿಯಿಂದ ಇಲ್ಲ, ಒಬ್ಬರು ಕಾಳಜಿ ಒಬ್ಬರು ಮಾಡಂಗಿಲ್ಲ, ಒಬ್ಬರು ಹಿತ ಒಬ್ಬರು ಬಯಸುವುದಿಲ್ಲ. ನಾನ ಅನ್ನುವಂಥ ದುರಹಂಕಾರ, ನಾನ ಮಾಡೀನಿ ಅನ್ನುವಂಥ ಸೊಕ್ಕು, ಇದರಿಂದ ಮಂಥನದ ಮನಸ್ಸಿನ ಶಾಂತಿ ನಾಶ ಆಗ್ತಾ ಇದೆ. ಅದಕ್ಕೆ ಗಂಡ ಹೆಂಡರ ಮನ ಒಂದಾದರೆ ನಂದಾದೀಪ ಮಲ್ಲಯ್ಯ ಹೇಳ್ತಾರ. ಶ್ರೀಶೈಲದ ಮಲ್ಲಯ್ಯನಿಗೆ ನಾವು ದೀಪ ಹಚ್ಚಬೇಕಂದ್ರೆ ಎಣ್ಣೆ ಬತ್ತಿ ಪಣತಿ ತಗೊಂಡು ಕಟ್ಟಿ ಕೊರದು ದೀಪ ಹಚ್ಚಿದ್ರೆ ಮಲ್ಲಯ್ಯನ ಮುಂದೆ ಬೆಳಕಾಗ್ತಾ ಇದೆ. ಮಲ್ಲಯ್ಯ ಎಣ್ಣೆ ಬತ್ತಿ ದೀಪ ಹಚ್ಚುವಂತ ದೀಪವನ್ನು ಹಚ್ಚಬೇಕಾದ್ರೆ ಬಿಡು, ನಿನ್ನ ಹೃದಯದಾಗ ಪ್ರೇಮದ ಜ್ಯೋತಿಯನ್ನು ಹಚ್ಚು ಅಂತ ಹೇಳಿ ಮಲ್ಲಯ್ಯ ಹೇಳ್ತಾನೆ. ನಾವು ಪ್ರೇಮದ ಜ್ಯೋತಿ ಬಿಡ್ತೀವೋ, ಎಣ್ಣೆ ಬತ್ತಿ ದೀಪ ಹಚ್ತೀವೋ, ಅದಕ್ಕೆ ಎಣ್ಣೆ ಬತ್ತಿಕ್ಕಿಂತಲೂ ಮುಖ್ಯವಾಗಿ ನಿನ್ನ ಹೃದಯದಲ್ಲಿ ಪ್ರೇಮದ ಜ್ಯೋತಿ ಬೆಳಗಲಿ ಅಂತ ಹೇಳ್ತಾರ. ಗಂಗಾ ಬಹತಿ ಆಯಿ, ಪ್ರೇಮಕ ಗಂಗಾ ಬಹತಿ ಆಯಿ, ಪ್ರೇಮದ ಹೊಳೆ ಹರಿಬೇಕು, ಪ್ರೇಮದ ಅಂತಃಕರಣ ತುಂಬಿ ತುಳುಕಬೇಕು. ಅದು ಬಹಳ ಆನಂದವನ್ನ ಸಂತೋಷವನ್ನ ಕೊಡ್ತಾ ಇದೆ. ಆ ರೀತಿಯಲ್ಲಿ ದಂಪತಿಗಳು ಇನ್ನೂ ಬಹಳ ವರ್ಷ, ನೂರಾರು ವರ್ಷ ಇರ್ರಿ, ಪ್ರೀತಿಯಿಂದಿರ್ರಿ. ಸ್ವಲ್ಪ ಜಗಳ ಸ್ವಲ್ಪ ಇರುದನ್ನ ಇದ್ದರನ್ನ ರುಚಿರಿ, ಇರದ ರುಚಿ ಇಲ್ಲ. ಒಂದ್ ದಿವ್ಸ ಮಾತು ಬಿಡ್ರಿ, ಅವ ಮೊದಲು ಮಾತಾಡ್ಸ್ರಿ, ನೀವು ಈಕೆ ಮೊದಲು ಮಾತಾಡ್ಸ್ರಿ, ಸೊಕ್ಕಿನಾಗ ಸಾಯ್ತಿರ್ತಾರೆ. ಅದಕ್ಕೆ ಸೊಕ್ಕ ಮಾಡೋದಕ್ಕಿಂತಲೂ ನಿನ್ನ ಅಹಂಕಾರವನ್ನು ಬಿಟ್ಟು ಪ್ರೀತಿಯಿಂದ ಇರುವುದನ್ನು ಕಲಿ ಅನ್ನುವಂತ ವಿಚಾರವನ್ನು ಹೇಳ್ತಾರ. ಗಂಡ ಹೆಂಡತಿ, ಗಂಡ ಹೊರಗಿಂದ ಬಂದ, ಹೆಂಡತಿ ಮನೆಯಾಗಿದ್ದು, ಗಂಡ ಬರ್ತಾರಂತ ಎಲ್ಲ ಅಡಿಗೆ ಮಾಡ್ಕೊಂಡು ಕುಂತಿದ್ಲು. ಬಂದವನ ಸಿಟ್ಟಿ ಬಂದು ಸುಮ್ಮನೆ ಒದರಾಡಿ ಬಿಟ್ಟ, ಜಗಳ ತೆಗೆದು ಬಿಟ್ಟ. ಜಗಳ ತೆಗೆದು ಏನಾಯ್ತು ಅಂದ್ರೆ, ಅಡಿಗೆ ಎಲ್ಲ ಮಾಡಿದ್ದು ಅವನು ಉಪವಾಸ ಮಲಗಿದ, ಮಗ ಹೊರಗೆ ಹೊಡೆದು ಬಂದಿದ್ದ, ಅವನು ಉಪವಾಸ ಮಲಗಿದ, ಈಕಿನೂ ಉಪವಾಸ ಮಲಗಿದ್ಲು. ಬೇಲಿಗೆ ಬೇರೆ ಹಚ್ಚಿ ಮಲಗಿದ್ರು. ನೀವು ನಸಿಕಿನ ಮತ್ತೆ ಊರಿಗೆ ಹೋಗೋದಿತ್ತು. ನಸಿಕಿನ ಆಗಿನ ಕಾಲ ಏನು ಹೋಟೆಲ್ ಇಲ್ಲ, ಖಾನಾವಳಿ ಇಲ್ಲ, ಏನಿಲ್ಲ, ಮನೆಗೆ ಬುತ್ತಿ ಕಟ್ಕೊಂಡು ಹೋಗ್ಬೇಕು. ಹೆಂಡತಿಗೆ ಮಾತಾಡ್ಲಿಲ್ಲ. ಗಂಡ ಹೆಂಡತಿ ಜಗಳ ಬಂದಾಗ ಯಾರು ಮೊದಲು ಮಾತಾಡ್ತಾರ ಅವ್ರು ಸೋತಾಕರಿ, ಯಾರು ಮೊದಲು ಮಾತಾಡ್ತಾರ ಅವ್ರು ಸೋತಂಗ, ಯಾರು ಆಮೇಲೆ ಮಾತಾಡ್ತಾರ ಅವ್ರು ಗೆದ್ದಾಗ. ಅದಕ್ಕೆ ಇಬ್ಬರು ಮಾತಾಡ್ಲಿಲ್ಲ. ಗಂಡ ನಸಿಕಿನ ಬುತ್ತಿ ರೆಡಿ ಆಗಬೇಕಾಗಿತ್ತು. ಅವ ಏನ್ ಮಾಡಿದ, ಅವನ ಕಾಗದ ತಗೊಂಡು ಚೀಟಿ ಬರ್ದ, ನಸುಕಿನಲ್ಲಿ ನಾನು ಊರಿಗೆ ಹೋಗುತ್ತೇನೆ, ಬುತ್ತಿಯನ್ನು ತಯಾರು ಮಾಡಬೇಕು ಅಂತ ಹೇಳಿ ಕಾಗದ ಬರೆದು ಚೀಟಿ ಹಾಕಿ ಮುಂದೆ ಹೋಗದ. ಆಕೆ ಕಾಗದ ಬಿಚ್ಚಿ ನೋಡಿದ್ಲು, ಓದಿದ್ಲು. ಆಕೆನು ಎದ್ದು ಹೋಗಿ ಒಂದು ಹಳೆ ತಗೊಂಡು ಪೆನ್ ತಗೊಂಡು ಆಕೆ ಏನ್ ಬರೆದ್ರು, ನನಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಬರೆದು ಅವನ ಮುಂದೆ ಹೋಗಿದ್ರಿ. ಮಗದ ಮೇಲೆ ನೀವು ಓದಿಲ್ವ, ನಾ ಚಿಟಿ ಬಂದು ಹಾಕಿದ್ವಿ, ನಸಿನ ಬುತ್ತಿ ರೆಡಿ ಆಗ್ತದೆ ತಗೊಂಡು ಹಂಗ ಮನೆಗಿದ. ನಸಿನ ಈಗೇನು ಹೇಳಲಿಲ್ಲ, ಮಾಡಲಿಲ್ಲ. ಅವಾಗ ಅಡಿಗೆ ಮನ್ಯಾಗ ಹೋದ್ರೆ ಒಂದು ಡಬರಿ ತಗೊಂಡ, ಡಬರಿ ತಾನ ಹೋಗಿದ. ಡಬರಿ ಹೋಗಿದ ಮೇಲೆ ಆಕೆ ಒಂದು ತರಾಮ ನೀನ ಒಳ್ಯಾಮ ನೀನು, ಏನು ಹೊಡೆದ್ರೆ ಹೊಡಿ, ಏನಾದ್ರು ಮಾಡಿದ್ರು. ಏನು ಕೇಳಲಿಲ್ಲ, ಮಾತಾಡ್ಲಿಲ್ಲ. ಕಪಾಲ್ಸಿ ಹೊಡೆದ, ಬೆಕ್ಕು ಬಂದಾಗ ಬೆಕ್ಕಿ ವಿಷ ಹಾಕಂದ. ಬೆಕ್ಕಿಯಲ್ಲಿ ಇವ್ರಿಗೆ ಹಾಲು ಸಾಲುದಿಲ್ಲ, ಬೆಕ್ಕಿಯಲ್ಲಿ ಹಾಲು ಹಾಕ್ತಾರೆ ಇವರು. ಆ ಬೆಕ್ಕು ಬಂದಾಗ ಮಾಡಿದ ಹುಷಾರ, ಏನು ಮಾಡಿದ್ರು ಮಗಳ ಆಕೆಯನ್ನು ಹೇಳಲಿಲ್ಲ ಟೈಮ್ದಾಗ ಹೇಳು ಅಂತ. ಇಷ್ಟು ರಾತ್ರಿನ ಮಾತಾಡಿದ್ರು ಮುಂದೆ ಬುತ್ತಿ ರೆಡಿ ಇರ್ತಿತ್ತು. ಹೊಡಪೀಡ ಅದಕ್ಕೆ ನಿಮಗೆಲ್ಲ ಅನುಭವ ಇರ್ತೈತಿ. ಅನುಭವ
ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಇರ್ರಿ, ಎಲ್ಲರಿಗೂ ಸುಖ ಆಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ಶ್ರೀಚರಣಗಳಿಗೆ ಅವರ ಪ್ರೀತಿಯ ಶಿಷ್ಯ ಭಕ್ತಿಯ ಸಮರ್ಪಣೆ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿಮ ಬಾರಿಸಿದ ಕವಿಗಳ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುದ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವ ಆಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ವಿಶೇಷವಾಗಿ ಇವತ್ತಿನ ದಿನ ದಿವ್ಯಜ್ಞಾನ ಗುರುಕುಲ ಆರ್ಎಂ ಲೋಹಿಯಾನಗರ್ ಗೂಗಲ್ ರಸ್ತೆಯ ದಿವ್ಯಜ್ಞಾನ ಗುರುಕುಲದ 5ನೇ ವಾರ್ಷಿಕೋತ್ಸವದ ಅಂಗವಾಗಿ SLC ವಿದ್ಯಾರ್ಥಿಗಳಿಗೆ ಮತ್ತು ಆದರ್ಶ ದಂಪತಿಗಳಿಗೆ ಅಭಿನಂದನಾ ಸಮಾರಂಭದ ಅತಿ ಒಂದು ಅದ್ಧೂರಿಯಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದ ಚರಣಗಳು ವಂದಿಸುತ್ತಾ, ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರೇಶ್ವರ ಸಿದ್ದರಾಮ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಶಿರಟ್ಟಿಯವರ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ, ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಅಭಿನವ ಬಸವಣ್ಣಜ್ಜರು, ಅದೇ ರೀತಿ ವೇದಮೂರ್ತಿ ಬಸಯ್ಯ ಶಾಸ್ತ್ರಿಗಳು ಮತ್ತು ಚಂದ್ರಯ್ಯ ಶಾಸ್ತ್ರಿಗಳು, ವಿಶೇಷವಾಗಿ ಈಗ ತಾನೇ ಅಭಿನಂದನಾ ಸಮಾವೇಶದ ಸನ್ಮಾನ ಸ್ವೀಕರಿಸಿದಂತ ಡಾಕ್ಟರ್ ಮಂಜುನಾಥಯ್ಯ ದೇವರೇ, ಡಾಕ್ಟರ್ ಚಂದ್ರಶೇಖರಯ್ಯ ಶಾಸ್ತ್ರಿಮಠ ಹಿರೇಮಠ ಅವರೇ, ಅದೇ ರೀತಿ ನಮ್ಮ ನೆಚ್ಚಿನ ಆತ್ಮೀಯ ಸಹೋದರರು ಮತ್ತು ಮಾಜಿ ಯೋಧರಾದಂಥ ಸನ್ಮಾನ್ಯ ಶ್ರೀ ಪರಶುರಾಮ್ ದೇವಾನಂದವರೇ, ಶ್ರೀ ಮನೋಜ್ ಕುಮಾರ್ ತೋಟ್ಗೇರ್ ಅವರೇ, ಶ್ರೀ ಅಶೋಕ್ ಕುಮಾರ್ ಬೆಸ್ಟ್ ಅವರೇ, ಶ್ರೀ ಪ್ರಕಾಶ್ ಹೊಸಮನಿ ಅವರೇ, ಅದೇ ರೀತಿ ಇದೀಗ ತಾನೇ ನನಗೆ ಬಿಲ್ಡಪ್ ಕೊಟ್ಟಂತ ನಿರೂಪಣೆಯವರಾದಂಥ ಶ್ರೀಮತಿ ಗೌರಿ ಮಟ್ಟಿ ಅವರೇ, ಪೂರ್ಣಿಮಾ ಅವರೇ, ವಾಗೀಶ್ ಅವರು ಈಗ ತಾನೇ ಜಾದೂಗಾರ್ ಮಾಡಿದ್ರು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂಥ ಶ್ರೀ ಬಸವಲಿಂಗ ಶಾಸ್ತ್ರಿಗಳು ಸೂರಣಿಮಠ ಅವರೇ, ವಿಶೇಷವಾಗಿ ಇವತ್ತಿನ ದಿನ ಯಾಕಂದ್ರೆ ಈಗಾಗಲೇ ಬಹಳಷ್ಟು ಟೈಮ್ ಆಗಿದೆ, ನಮ್ಗೆ 2 ನಿಮಿಷದಲ್ಲಿ ಮಾತಾಡೋಂತ ಹೇಳಿದ್ದಾರೆ. ನಾನು ಟ್ರೈ ಮಾಡ್ತೇನೆ 2 ನಿಮಿಷದಲ್ಲಿ ಮಾತಾಡಲು. ವಿಶೇಷವಾಗಿ ಇವತ್ತಿನ ದಿನ ಇದೊಂದು ಅತಿ ಒಂದು ವಿಶೇಷ ಆದ ಕಾರ್ಯಕ್ರಮ ಅನ್ಬೋದು. ಯಾಕಂದ್ರೆ 10ರಿಂದ ಹಿಡಿದು 50 ವರ್ಷದ ಜೊತೆ ಅವರೆಲ್ಲ ನೀವೆಲ್ಲ ಜೋಡಿ ಆಗಿದ್ದು ಆದರ್ಶ ದಂಪತಿ ಏನು ಅವಾರ್ಡ್ ತಗೊಂತಾ ಇದ್ದೀರಾ, ಆದರ್ಶ ದಂಪತಿ ಅವಾರ್ಡ್ ತಗೊಂಡ್ಮೇಲೆ ಯಾವಾಗರ ತಿಂಗಳಿಗೊಮ್ಮೆರ ಅಥವಾ 2 ತಿಂಗಳಿಗೊಮ್ಮೆರ ಏನಾರ ಜಗಾಡ್ತಿದ್ರು, ಯಾವತ್ತು ನೀವು ಈ ಅವಾರ್ಡ್ ತಗೊಂತೀರಿ, ಯಾವತ್ತೂ ಜಗಾಡಂಗಿಲ್ಲ ಅಂತೇಳಿ ನಮ್ಮ ಶ್ರೀಗಳ ಮುಂದೆ ಪ್ರಾಮಿಸ ಮಾಡಬೇಕು. ಯಾಕಂದ್ರೆ ಏನಾರ ಆದರ್ಶ ದಂಪತಿ ಅಂತ ಅವಾರ್ಡ್ ತಗೊಂಡ್ಮೇಲೆ ನೀವು ಜಗಾಡಕ್ ಕುಂತ್ರೆ, ಗಂಡ ಜಗಾಡಕ್ ಕುಂತ್ರೆ ಹೇಳ್ತಿರ್ತಾವೆ. ಯಾಕೆ ಶ್ರೀಗಳಿಗೆ ಹೇಳಿನ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಓಂ ನಮೋ ಧರ್ಮದೇವಾಯ ಭೋಗ ಮೋಕ್ಷೈಕ ಹೇತವೇ
ಸನಾತನಾಯ ದಿವ್ಯಾಯ ಸಂಸಾರಾರ್ಣವ ಸೇತವೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ನನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಈ ವೇದಿಕೆ ಮೇಲೆ ಉಭಯ ಜಗದ್ಗುರುಗಳು ಮುಹೂರ್ತ ಮಾಡಿ ಶುಭಾಶೀರ್ವಾದ ಸಂದೇಶವನ್ನು ಹೇಳಿ ನಿರ್ಗಮಿಸಿರ್ತಕ್ಕಂಥ ಅವರ ಪವಿತ್ರ ಪಾದಗಳಿಗೂ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಪರಮ ಪೂಜ್ಯರು ಪರಮ ತಪಸ್ವಿಗಳು ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಬಸವಣ್ಣಯ್ಯನವರ ಪವಿತ್ರ ಪಾದಗಳಲ್ಲಿ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈಗ ತಾನೇ ಈ ಕಾರ್ಯಕ್ರಮ ನೋಡಿ ಎಲ್ಲ ಇರ್ತಕ್ಕಂಥ ಮನುಷ್ಯ ಏನೋ ಮಾಡ್ತಕ್ಕಂಥ ಮನುಷ್ಯ ಇಲ್ಲಿ ಒಂದು ಪ್ರತಿ ವರ್ಷವೂ ಕೂಡ ಅಂದವಾಗಿ ಕಾರ್ಯಕ್ರಮ, ಚಂದವಾಗಿ ಕಾರ್ಯಕ್ರಮ, ಬಹಳ ಸಂಭ್ರಮದ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಹೆಚ್ಚೆಚ್ಚಾಗಿ ವಿದ್ಯಾವನ್ನು ಕಲಿಬೇಕು ಅಂತಕ್ಕಂಥ ಒಂದು ಜ್ಞಾನವನ್ನು ಇಲ್ಲಿ ಕೊಡ್ತಾರೆ. SSLC ಅವರಿಗೆ ಗೌರವ ಸನ್ಮಾನ ಮಾಡಿದ್ರೆ ಇಂಥ ಒಂದು ಗುರುಗಳ ಸನ್ನಿಧಾನದಲ್ಲಿ ನಮಗೆ ಗೌರವ ಕೊಟ್ಟಿದ್ದಾರೆ, ನಾವು ಇನ್ನು ಹೆಚ್ಚಿಗೆ ಹೋಗ್ಬೇಕಂತಕ್ಕಂಥ ಭಾವನೆ ಮಕ್ಕಳಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಹೃದಯ ಶ್ರೀಮಂತನಾಗಿರ್ತಕ್ಕಂಥ ಬಸಲಿಂಗಯ್ಯನಿಗೂ ಕೂಡ ಭಗವಂತ ಆಯುಷ್ ಆರೋಗ್ಯ ಭಾಗ್ಯ ಪಟ್ಟುಗಳನ್ನು ಕಾಪಾಡಲಿ, ಸೂರ್ಯಚಂದ್ರ ನಿರ್ವಹಣೆ ಕೂಡ ಈ ಗುರುಕುಲ ಅಭಿವೃದ್ಧಿ ಆಗಲಿ ಅಂತೇಳಿ ನನ್ನ ಮಾತಿಗೆ ವಿವರವನ್ನು ಕೊಡ್ತೇನೆ. ಜೈ ಗುರು ಶಾಂತಿ ಶಿವಂಭೂಯ. ನಮ್ಮ ಸನ್ನಿಧಾನವನ್ನ ಕರುಣಿಸಿರುವಂತಹ ಪೂಜ್ಯರು ಸುಕ್ಷೇತ್ರ ಕುಂದಗೋಳದ ಕಲ್ಯಾಣಪುರ ಮಠದ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶ್ರೀ ಅಭಿನವ ಬಸವಣ್ಣಜ್ಜನವರು ತಮ್ಮ ಒಂದು ಆಶೀರ್ವಚನದ ನುಡಿಗಳನ್ನ ನಮಗಾಗಿ ನೀಡಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಮೈಕನ್ನ ಅಜ್ಜನವರ ಹತ್ರ ಕೊಡಿ, ಸ್ಟ್ಯಾಂಡ್ ಮೈಕ್. ಅದಕ್ಕೂ ಪೂರ್ವದಲ್ಲಿ ಬಂಧುಗಳೇ, ಬಸವಣ್ಣ ಶಾಸ್ತ್ರಿ ಸುರುಳಿಗೆ ಮಠ ಅಜ್ಜವರು ಬಹಳ ಕಷ್ಟಪಟ್ಟು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಪೂಜ್ಯ ತಂದೆಯವರು ಆಸ್ಪತ್ರೆಯಲ್ಲಿ ಇದ್ದಾರೆ, ಅವ್ರಿಗೆ ಬಹಳ ಅನಾರೋಗ್ಯ ಇದೆ, ಕಾರ್ಯಕ್ರಮ ಮಾಡ್ತಾನೋ ಇಲ್ಲೋ ಅನ್ನುವಂತ ಕಾಲಘಟ್ಟಕ್ಕೆ ತಂದು ನಿಂತಾಗ ಇಲ್ಲ ಶತಾಯ ಪ್ರಯತ್ನ ಇದು ಕಾರ್ಯಕ್ರಮ ಮಾಡಲೇಬೇಕು ಎನ್ನುವಂಥದ್ದು. ಯಾಕಂದ್ರೆ ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ, ಧಾರವಾಡ ರಂಗಾಯಣದಲ್ಲಿ, ಶರ್ಮಾ ಹಾಲಲ್ಲಿ ಮತ್ತೆ ಇಲ್ಲಿ ಪ್ರತಿ ಬಾರಿ ಮಾಡ್ತಾ ಇದ್ದೀವಿ, ನಿರಂತರವಾಗಿ ಸಾಗಲಿ, ಇದು ನಿಲ್ಬಾರ್ದು ಅನ್ನುವಂತ ಕಾರಣಕ್ಕೆ ಅವ್ರ ಮನಸ್ಸು ಖಂಡಿತವಾಗಿ ಅವ್ರ ತಂದೆಯವರ ಹತ್ರ ಇದೆ, ದೇಹ ಮಾತ್ರ ಇಲ್ಲಿ ನಮ್ಮ ಮಧ್ಯೆ ಓಡಾಡ್ತಾ ಇದೆ. ಖಂಡಿತವಾಗ್ಲೂ ಸುರಂಗಿ ಮಠ ಅಜ್ಜವರು ಆರಾಮ್ ಆಗ್ತಾರೆ. ಚಂದ್ರಶೇಖರ್ ಅಜ್ಜವರು ಎರಡು ಮಾತಿಲ್ಲ, ಅದರಲ್ಲಿ ನೀವೆಲ್ಲರೂ ಒಂದು ಚಪ್ಪಾಳೆಯನ್ನ ನೀಡಿ ಅವ್ರು ಆರಾಮಾಗ್ಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮದ ಪ್ರಯತ್ನಕ್ಕೆ ಈಗ ಅಜ್ಜಿಯವರು ತಮ್ಮ ಆಶೀರ್ವಚನದ ನುಡಿಗಳನ್ನ ಹೇಳ್ತಾ ಇದ್ದಾರೆ. ದೈವತ ಸೂತ್ರ ಧರ್ಮವೇ ಎಮ್ಮಯ ಬಾಳಿನ ಬೆಳಕು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಥಮದಲ್ಲಿ ಜಗದಾದ ಜಗದ್ಗುರು ಪಂಚ ಆಚಾರ್ಯರನ್ನು ಎಲ್ಲ ಹೃದಯದಲ್ಲಿ ಸ್ಮರಿಸಿಕೊಂಡು ಈಗ ತಾನೇ ಈ ವೇದಿಕೆಯನ್ನು ಅಲಂಕರಿಸಿ ಇಲ್ಲಿಂದ ತಮ್ಮ ಶುಭಾಶೀರ್ವಾದಗಳನ್ನು ಒಂದು ದಯಪಾಲಿಸಿ ತೆರಳಿರ್ತಕ್ಕಂಥ ಪೂಜ್ಯ ಜಗದ್ಗುರು ದ್ವೈರ ಪಾದಾರಗಳಲ್ಲಿ ಅನಂತ ಭಕ್ತಿಯಿಂದ ಸಲ್ಲಿಸಿ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗುರುಗಳ ಪಾದಾರದಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ 100ಕ್ಕೆ 90% ಅಂತ ಇರತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಬಂದಿದ್ರಿ. ನಿಮ್ಮ ಜೀವನ ಸುಗಮವಾಗಬೇಕು, ಇನ್ನೂ ಉತ್ತಮವಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ನೀವೆಲ್ಲರೂ ನಿಮ್ಮ ಮುಂದಿನ ಜೀವನ ಕೈಗೊಳ್ಳಿ. ನೀವೆಲ್ಲರೂ ಕೂಡ ಬುಕ್ಕಿಗಾಗಿ ತಲೆ ಬಾಗಿಸ್ರಿ, ಮೊಬೈಲಿಗಾಗಿ ತಲೆ ಬಾಗಿಸಬೇಡ್ರಿ. ಯಾಕಂದರೆ ಮೊಬೈಲ್ ಮುಂದೆ ನೀವು ತಲೆ ಬಾಗಿಸಿದ್ರೆ ಸಮಾಜದ ಮುಂದೆ ತಲೆ ತಗ್ಗಿಸುವಂಥ ಕೆಲಸವನ್ನು ಮೊಬೈಲ್ ಮಾಡುತ್ತೆ. ಬುಕ್ಕಿನ ಹೆರಿಗೆ ನೀವು ತಲೆ ಬಾಗಿಸಿ ಅಂದರೆ ತಲೆ ಎತ್ತಿ ನಡೆಸುವಂತಹ ಕೆಲಸವನ್ನು ಬುಕ್ ಮಾಡುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ 12 ನುಡಿಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತಾ ಇದ್ದೀವಿ. ಓಂ ಶುಭ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಶುಭ ಆಶೀರ್ವಚನ. ದಯವಿಟ್ಟು ಎಲ್ಲರೂ ಕೂಡ ಶಾಂತವಾಗಿರ್ಬೇಕು. ನೀವೇ ಮಾತಾಡಿದ್ರೆ ಅಜ್ಜವ್ರು ಮಾತಾಡಿದ್ರೆ ಕೇಳಿಸೋದಿಲ್ಲ. ದಯವಿಟ್ಟು ಇದೊಂದು ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೈಲಲೆಯದ ಗುಂಡು, ಮುಣುಗಲೆಯದ ಬೆಂಡು, ಇಂತಪ್ಪ ಸಂಸಾರ ಸರದಿಗೆ ದಾಟಿಸಿ ಕಾಯಂತ ಕನಿಕಾಯು ಕೂಡಲ ಸಂಗಮದಲ್ಲಿ. ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹಾನಗಲ ಗುರುಕುಮಾರ ಶಿವಯೋಗಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಈ ನಾಡಿಗೆ ಬೆಳಕಾಗಿ ಹೋಗಿರುವಂಥ ಕುಂದಗೋಳದ ಮಹಾತಪಸ್ವಿ, ನನ್ನ ಬಾಳಿನ ಜ್ಯೋತಿಯಾಗಿರುವಂಥ ಲಿಂಗೈಕ್ಯ ಬಸವಣ್ಣಜ್ಜನವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹುಬ್ಬಳ್ಳಿ ಮಹಾನಗರದ ಆರಾಧ್ಯ ದೇವನಾಗಿರುವಂಥ ಗುರುಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಈ ನಾಡಿಗೆ ಬೆಳಕಾಗಿ ಹೋಗಿರುವಂಥ ಕುಂದಗೋಳದ ಮಹಾತಪಸ್ವಿ, ನನ್ನ ಬಾಳಿನ ಜ್ಯೋತಿಯಾಗಿರುವಂಥ ಲಿಂಗೈಕ್ಯ ಬಸವಣ್ಣಜ್ಜನವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ,
ಹುಬ್ಬಳ್ಳಿ ಮಹಾನಗರದ ಎಲ್ಲ ದೇವಾನುದೇವತೆಗಳನ್ನೇ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಹುಬ್ಬಳ್ಳಿ ಮಹಾನಗರದ ಪ್ರತಿಷ್ಠಿತೆಯ ಮಠವಾಗಿರುವಂತಹ ಗುರುಸಿದ್ದೇಶ್ವರ 3000 ಮಠದ ಒಂದು ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರುವಂತ ಬಹಳಷ್ಟು ಒಂದು ಪವಿತ್ರವಾಗಿರುವಂತಹ ಆದರ್ಶ ದಂಪತಿಗಳಿಗೆ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಅದರ ಜೊತೆ ಹೆಚ್ಚು ಅಂಕ ತೆಗೆದುಕೊಂಡಿರುವಂತ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಗೌರವಿಸುವಂತ ಒಂದು ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಕರುಣಿಸಿರುವಂತ 3000 ಮಠದ ಜಗದ್ಗುರು ಮಹಾಸನ್ನಿಧಿಯವರು ಸೆರೆಹಟ್ಟಿ ಭಾವೈಕ್ಯತೆಯ ಪೀಠವಾಗಿರುವಂತಹ ಶ್ರೀ ಜಗದ್ಗುರು ವಕೀಲ ಸಿದ್ದರಾಮ ಮಹಾಸ್ವಾಮಿಗಳ ಶ್ರೀಪಾದಗಳಿಗೆ ಹಾಗೂ ನಮ್ಮ ಮಂಜುನಾಥ ಅಜ್ಜವರು ಉತ್ತರಾಧಿಕಾರಿಗಳಾಗಿ ಇವತ್ತಿನ ದಿವಸ ಮತ್ತೆ ಅದರ ಜೊತೆ ಡಾಕ್ಟರೇಟ್ ಪದವಿನೂ ಕೂಡ ಇವತ್ತಿನ ದಿವಸ ತೆಗೆದುಕೊಂಡಿದ್ದಾರೆ ಅಂತ ಅಜ್ಜವರಿಗೆ ಒಂದು ಜ್ವರದ ಚಪ್ಪಾಳಿ ಮೂಲಕ ಅವರಿಗೆ ನಾವು ಸ್ವಾಗತವನ್ನು ಕೋರಿ, ವಿಶೇಷವಾಗಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾಗಿರುವಂತ ವೀರ ಯೋಧರು ಪರಶುರಾಮ್ ದಿವಾನ್ದವರು ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ನಮ್ಮ ಶಾಸ್ತ್ರೀಯಜ್ಜವರು ಬೆಂಗಳೂರಿನಿಂದ ಬಂದು ಒಳ್ಳೆ ಚಿಕ್ಕತನದಿಂದ ಅದ್ಭುತ ಚೈತನ್ಯದಾಯಕ ಮಾತುಗಳನ್ನು ಹೇರುವಂಥವರು, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ವಿಶೇಷವಾಗಿ ನಮ್ಮ ಅಶೋಕಣ್ಣವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ನಮ್ಮ ನಿರೂಪಣೆಯನ್ನು ಎಲ್ಲೇ ಹುಬ್ಬಳ್ಳಿ ಮಹಾನಗರದಲ್ಲಿರಲಿ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ದೊಡ್ಡ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಏನೇ ಇರಲಿ ಅಲ್ಲಿ ಕಾರ್ಯಕ್ರಮದಲ್ಲಿ ನಿರೂಪಣೆ ಎನ್ನುವಂತ ಒಂದು ಪತ್ರಿಕೆಯಲ್ಲಿ ಹೆಸರು ಬರ್ತೈತಂದ್ರೆ ಅದು ನಮ್ಮ ಅಕ್ಕ ಮಟ್ಟಿ ಅಕ್ಕಂದು ಅನ್ನುವಂಥದ್ದು ಹೆಮ್ಮೆ ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಅವ್ರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಜನ್ಮವನ್ನು ಕೊಟ್ಟಿರುವಂಥವ್ರು ನಮ್ಮ ಬಸಲಿಂಗಯ್ಯವರು ಬಹಳಷ್ಟು ಸಾತ್ವಿಕ ಹೃದಯವಂತರು. ಅಂಥವರು ಈ ಕಾರ್ಯಕ್ರಮಗಳನ್ನು ಇಂತಹ ಪ್ರತಿ ವರ್ಷನೂ ಕೂಡ 5 ವರ್ಷನೂ ಕೂಡ ಇವತ್ತಿನ ದಿವಸ ವಿಶೇಷತೆಯಾಗಿರುವಂಥ ಕಾರ್ಯಕ್ರಮಗಳನ್ನು ಕೈ ಜೋಡಿಸ್ಕೊಂಡು ಎಲ್ಲ ಗುರುಗಳ ಒಂದು ಆಶೀರ್ವಾದದ ಮೂಲಕವಾಗಿ ಅವರು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅಂತಹ ದಂಪತಿಗಳಿಗೊಂದು ಜ್ವರದ ಚಪ್ಪಾಳಿ ಮೂಲಕ ಅವರಿಗೆ ನಾವು ಸ್ವಾಗತವನ್ನು ಕೋರಿ ಆದರ್ಶ ದಂಪತಿಗಳ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂತ ಮತ್ತು ಪ್ರಶಸ್ತಿ ತೆಗೆದುಕೊಂಡು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಸದಾವಕಲಿ ಅವರಿಗೆ ಬೆನ್ನೆಲುಬಾಗಿದ್ದಾರೆ. ಎಲ್ರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ವಿಶೇಷವಾಗಿ ಇವತ್ತಿನ ದಿವಸ ಇಲ್ಲಿ ಆದರ್ಶ ದಂಪತಿಗಳ ಒಂದು ಪ್ರಶಸ್ತಿಗೆ ಇವತ್ತಿನ ದಿವಸ ನೀವೆಲ್ಲ ಪಾತ್ರ ಆಗಿದ್ದೀರಿ. ನಿಮ್ಮೆಲ್ಲರ ಒಂದು ಸನ್ಮಾನ ಆಯ್ತಂದ್ರೆ ಅದು ಆದರ್ಶ ದಂಪತಿ ಅಲ್ಲ, ಮುಂದೆ ಹೆಚ್ಚು ಇನ್ನೂ ಸಮಾಜಕ್ಕೆ ನಾನು ಕೊಡಬೇಕಾಗಿರುವಂತ ಒಂದು ಕೊಡುಗೆ ಅದು ಹೆಚ್ಚಿನ ಐತಿ ಅನ್ನುವಂತ ಒಂದು ಮುಂದಿನ ನಡವಳಿಕೆಯನ್ನು ಇವತ್ತಿನ ದಿವಸ ಅವರು ಈ ಕಾರ್ಯಕ್ರಮದಲ್ಲಿ ನಿಮಗೆ ಬೆನ್ನ ಚಪ್ಪರಿಸಿ ಮುಂದಿನ ಸಮಾಜದ ಉದ್ಧಾರಕ್ಕಾಗಿ ನೀವೆಲ್ಲ ಹೀಗೆ ಮಾಡಬೇಕನ್ನುವಂತ ಒಂದು ನಿದರ್ಶನ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ನಿತ್ಯದ ಬದುಕಿನ ಉದ್ದಕ್ಕೂ ನಮ್ಮ ಸಂಸಾರ ಜೀವನದಲ್ಲಿ 12ನೇ ಶತಮಾನದಲ್ಲಿ ಹಿಡ್ಕೊಂಡು ಸಂಸಾರ ಜೀವನದಲ್ಲಿ ಬಸವಣ್ಣನವರು ಹೇಳ್ತಾರೆ, ಸಂಸಾರ ಜೀವನದಲ್ಲಿ ಕೂಡ ಸದ್ಗತಿಯನ್ನು ಕಾಣುವಂತ ಮಾತನ್ನು ಹೇಳ್ತಾರೆ. ಅಂತಹ ಜೀವನದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಅಂತಃಕರಣದಲ್ಲಿ ಅಂತಹ ಒಳ್ಳೆ ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ನಾವೆಲ್ಲ ತಂದ್ಕೊಳ್ಬೇಕು. ನಾವೆಲ್ಲ ಆದರ್ಶ ದಂಪತಿಗಳನ್ನು ಸಮಾಜದಲ್ಲಿ ಬಹಳಷ್ಟು ಜನ ನೋಡ್ತೇವೆ. 5ಕ್ಕೆ ಲಕ್ಕಮ್ಮ ಅನ್ನುವಂಥದ್ದು, ಮಾರಯ್ಯ ಅನ್ನುವಂಥ ಇಬ್ಬರು ದಂಪತಿಗಳು ಅವರ ನಿತ್ಯ ಬದುಕಿನ ಉದ್ದಕ್ಕೂ ಅವರು ಬಹಳಷ್ಟು ಆದರ್ಶಮಯವಾಗಿರುವಂತಹ ಬದುಕನ್ನು ನಡೆಸಿದ್ರು. ನಿತ್ಯ ಕಾಯಕ ಅವರು ಅಕ್ಕಿಗಳನ್ನು ಆರಿಸಿ ಅದನ್ನು ತೆಗೆದುಕೊಂಡು ಬಂದು ದಾಸೋಹ ಸಮರ್ಪಣೆ ಮಾಡುವಂಥದ್ದು ಆ ತಾಯಿಯರಾದ್ರೆ, ಮತ್ತೊಬ್ಬ ನಾವು ಬೆಳೆಸಿದಪ್ಪ ಅಂದ್ರೆ ದೋಚಿಕೊಂಡು ಹೋಗೋರು ಬರ್ತಾರೆ, ಅದನ್ನ ಕಳ್ಳತನ ಮಾಡ್ಕೊಂಡು ಹೋಗೋರು ಬರ್ತಾರೆ. ವಿದ್ಯೆ ಅನ್ನುವಂಥ ಸಂಪತ್ತನ್ನು ನಾವು ಹೆಚ್ಚು ಗಳಿಸ್ಕೊಂಡ್ರೆ ಆ ಸಂಪತ್ತನ್ನು ಯಾರೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಬರಂಗಿಲ್ಲ. ಅದು ಬಹಳಷ್ಟು ನಮ್ಮನ್ನು ಎತ್ತರ ಮಟ್ಟಕ್ಕೆ ಕೊಂಡೊಯ್ಯುವಂತ ಒಂದು ಯಾವ್ದಾದ್ರು ಸಂಪತ್ತಿದ್ರೆ ಅದು ವಿದ್ಯೆ ಸಂಪತ್ತು ಅನ್ನುವಂಥದ್ದು ಮಾತನ್ನು ಕೂಡ ನಾವು ಯಾರು ಮರಿಬಾರ್ದು. ನಿಜವಾದ ಅನ್ನುವಂತ ಒಂದು ತಿಳುವಳಿಕೆಯನ್ನು ನಮ್ಮ ಶಾಸ್ತ್ರೀಜಿಯವರು ಈ ಸಮಾಜಕ್ಕೆ ಇಲ್ಲಿ ಸಾಂಕೇತಿಕವಾಗಿ ಒಂದಿಷ್ಟು ಮಕ್ಕಳಿಗೆ ಸನ್ಮಾನವನ್ನು ಮಾಡಿ ನಿಮ್ಮ ಮಕ್ಕಳು ಕೂಡ ಹೀಗಾಗಲಿ ಅನ್ನುವಂತ ಒಂದು ನಿದರ್ಶನವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ
ಕೊಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ, ಮೊನ್ನೆ ತಾನೇ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸೂಟಿ ಇರುವಂತ ಸಂದರ್ಭದಲ್ಲಿ ನಮ್ಮ ಬಸಲಿಂಗರಾಜ ಒಂದು ಕೆಲಸ ಮಾಡ್ಯಾನೇನಪ್ಪ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಸಾಲಿ ಸೂಟಿ ಅಂಗಳದೊಳಗೆ ಆಟ ಆಡಿ ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ತಿಳ್ಕೊಂಡು ಆ ಶಾಸ್ತ್ರಿಗಳು ಎಂತ ಕಲ್ಪನೆ ಮಾಡ್ಯಾರಪ್ಪ ಅಂದ್ರೆ ಒಂದು ಪುಸ್ತಕ ಬಿಡುಗಡೆ ಮಾಡ್ಯಾರ. ಇಲ್ಲೆಲ್ಲ ವೇದಿಕೆ ಮೇಲೆ ಪುಸ್ತಕ ಬಿಡುಗಡೆ ಮಾಡಿ ಎಲ್ಲ ಮಕ್ಕಳನ್ನ ಅಲ್ಲಿ ಒಂದ್ ಕಡೆ ಸೇರಿಸಿ ಬೇಸಿಗೆ ಶಿಬಿರವನ್ನು ಕೂಡ ಮಾಡಿ ಆ ಮಕ್ಕಳಿಗೆ ಒಂದಿಷ್ಟು ಮಂತ್ರ ಒಂದಿಷ್ಟು ಸಂಸ್ಕಾರಗಳನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ಮಾಡ್ತಾರಪ್ಪ ಅಂದ್ರೆ ಅವರಲ್ಲಿರುವಂತ ಸದ್ಗುಣಗಳು, ಅವರ ತಾಯಿ ಕೊಟ್ಟಿರುವಂತ ಸಂಸ್ಕಾರನೇ ಸಾಕ್ಷಿ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದೇ ಪುಣ್ಯದ ಕಾರ್ಯ, ಇದೇ ಅದವರು ಹೇಳ್ತಾ ಇದ್ರು, ನೀರು ಹರಿತಾ ಇದೆ ಅಂದ್ರೆ ಅದು ನೀರು ಕುಡಿಯಂಗಿಲ್ಲ, ಹಣ್ಣು ಬಿಡ್ತಕ್ಕಂದ್ರೆ ಹಣ್ಣು ಕೂಡ ಅದು ತಿನ್ನಂಗಿಲ್ಲ. ಹಾಗೆ ಅವರು ಮಾಡುವಂತ ಕಾರ್ಯ ಅದು ಪುಣ್ಯದ ಕಾರ್ಯ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಮತ್ತಷ್ಟು ವಿಚಾರಗಳನ್ನು ಮತ್ತೊಂದು ದಿನದಲ್ಲಿ ನಾವೆಲ್ಲರೂ ಕೂಡ ಹಂಚಿಕೊಳ್ಳೋಣ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಈಗ ತದನಂತರ ನಮ್ಮೆಲ್ಲ ಆದರ್ಶ ದಂಪತಿಗಳಿಗೆ ಪ್ರಶಸ್ತಿ ಸಿಕ್ಕಿದೆ. ಅವರಿಗೆಲ್ಲ ಒಳಿತಾಗಲಿ, ಅವರಿಗೆಲ್ಲ ಆರೋಗ್ಯ ಭಾಗ್ಯವನ್ನು ಸಿಗಲಿ. ಎಲ್ಲ ದಂಪತಿಗಳು ಶತಾಯುಷಿಗಳಾಗಿ ಅವರು ಜೀವನವನ್ನು ಸಾಗಿಸಲಿ ಅನ್ನುವಂತ ತುಂಬದ ಆಶೀರ್ವಾದವನ್ನು ಮಾಡಿ ಇವತ್ತು ಹೆಂಗೆ ಖುಷಿಯಾಗಿದೆ, ಹೆಂಗೆ ನಿರಂತರವಾಗಿ ಖುಷಿ ಸಂತೋಷದವಾಗಿರ್ಲಿ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡುತ್ತೇನೆ. ಹೇಗೆ ನೀವು ಫೋಟೋ ತೆಗಿತಾರಪ್ಪ ಅಂದ್ರೆ ಒಂದೇ ಕೋಕೋ-ಕೋಲಾ ಬಾಟ್ಲಿ ಒಳಗೆ 2 ಪೈಪ್ ಇಟ್ಟು ಒಂದೇ ಎಣ್ಣೆಯೊಳಗೆ 2 ಪೈಪ್ ಇಟ್ಟು ನೀವು ಅಲ್ಲಿ ಎಣ್ಣೆ ಕುಡಿತೀರಿ. ಅವತ್ತಿನ ಅದನ್ನ ಫೋಟೋಗ್ರಾಫರ್ ಆಲ್ಬಮ್ ಮಾಡಿಕೊಡ್ತಾನೆ. ನೀವು ಏನ್ ಮಾಡ್ಬೇಕಂದ್ರೆ ಯಾವಾಗ ಜಗಳ ನಡೀತೈತಲ್ಲ ಅವಾಗ ಆಲ್ಬಮ್ ಮಾಡ್ಬೇಕು. ಹೆಂಗಿದ್ದೆ ಈಗ ಹಂಗೆ ಇರ್ಬೇಕನ್ನೋಂತ ಆಲ್ಬಮ್ ಓಪನ್ ಮಾಡಿಬಿಟ್ರೆ ಸಾಕು. ಫೋಟೋ ನಿಮಗೆ ನೀಟ್ ಇಡುವುದಕ್ಕೆ ನಿಮಗೆ ಪಾಠ ಕಲಿಸಕ್ಕೆ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಅವೆಲ್ಲ ಸ್ವಾಮೀಜಿಗಳನ್ನ ಬಸರಿ ಶಾಸ್ತ್ರಿಗಳನ್ನ ಸ್ವಾಮಿಗಳು ಎಲ್ಲ ಮಂತ್ರ ಇದ್ದವರು ಇದ್ದವರು ಎಲ್ಲ ನಾವು ಮಠ ಮನೆಯನ್ನು ಬಿಟ್ಟು ಕೂಡ ಮನೆ ಬಿಟ್ಟು ಬಂದೇ ನಮಗೆಲ್ಲ ತಾಯಿಗಳಿರಲ್ಲ, ತಂದೆ ತಾಯಿಗಳು ಯಾರು ತಂದೆ ತಾಯಿಗಳು ನಮ್ಗೆ ಮಕ್ಕಳಂತೆ ನೀವು ಸಾಕ್ಬೇಕನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಹಾಗೆ ಬಸಲಿಗೆ ಹೇಳ್ತಂದ ನೀವು ಸಮಾಜದ ಮಗನಾಗಿ ಸ್ವೀಕರಿಸಿದೆ. ಅವನ ಹಿಂದ ಏನೇ ಕಾರ್ಯಕ್ರಮ ಇದ್ರು ನೀವೆಲ್ಲ ಆಶೀರ್ವಾದ ಮಾಡಿ ಅದಕ್ಕೆ ಬೆನ್ನೆಲುಬಾಗ್ರಿ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ, ಶುಭ ಹೋಗಲಿ ಅಂತ ಆಶಿಸಿ ನಮ್ಮ 4 ಮಾತಿಗೆ ವಿರಮಿಸ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ. ಈಗ ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನು ಪಡೆದಿದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಇವತ್ತು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೀವಿ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಗಿಂಡಿನ ಬಾರಿಸಿದ ಕವಿಗಳಿಗೆ ಮಗಿದ ಚಪ್ಪಾಳೆ, ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ನವ ನೀಡುತ್ತ ಸಲಹುವ ನೇಗಿಲ ಯೋಗಿಗೆ ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ, ತ್ಯಾಗದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯ